ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ತರಗತಿಯಲ್ಲಿ ಶಿಕ್ಷಕರು ಬಳಸುವ ಉದ್ದೀಪನ ಬದಲಾವಣೆಯು ಕೆಳಗಿನ ಯಾವುದರ ತಂತ್ರವಾಗಿದೆ? ಅಭಿಪ್ರೇರಣೆಯನ್ನು ವರ್ಧಿಸುವುದಕ್ಕ, ಇಲ್ಲ ಕುತೂಹಲವನ್ನು ಕೆರಳಿಸುವುದಕ್ಕ, ಇಲ್ಲ ಆಸಕ್ತಿಯನ್ನು ಸೃಷ್ಟಿಸುವುದಕ್ಕ, ಇಲ್ಲ ಗುರಿಯನ್ನು ನಿರ್ದೇಶಿಸುವುದಕ್ಕ? ತರಗತಿಯಲ್ಲಿ ಶಿಕ್ಷಕರಾದ ನಾವು ಉದ್ದೀಪನವನ್ನು ವಿದ್ಯಾರ್ಥಿಗಳಿಗೆ ನೀಡುವುದು ಆಸಕ್ತಿಯನ್ನು ಸೃಷ್ಟಿಸುವುದಕ್ಕಾಗಿದೆ. ಉದ್ದೀಪನ ಬದಲಾವಣೆಯು ಶಿಕ್ಷಕರು ಏಕಾತನೆಯನ್ನು ಹೋಗಲಾಡಿಸಲು ತಮ್ಮ ಧ್ವನಿ, ಹಾವಭಾವ ಮತ್ತು ಸ್ಥಾನವನ್ನು ಇದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳ ಅವಧಾನವನ್ನು ಅಂದರೆ ಅಟೆನ್ಷನನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಆಸಕ್ತಿಯನ್ನು ಹೆಚ್ಚಿಸುವುದಾಗಿದೆ. ಉದ್ದೀಪನವು ತರಗತಿಯನ್ನು ಜೀವಂತವಾಗಿರಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಲಿಂಗ ಪಕ್ಷಪಾತವನ್ನು ತರಗತಿಗಳಲ್ಲಿ ಕಡಿಮೆಗೊಳಿಸುವ ಒಂದು ಕ್ರಮ ಯಾವುದು? ಈ ಲಿಂಗ ಪಕ್ಷಪಾತವನ್ನು ಕಡಿಮೆಗೊಳಿಸಲು ಏನು ಮಾಡ್ಬೋದು ನಾವು ತರಗತಿಯಲ್ಲಿ? ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ವಿಭಿನ್ನ ಕಾರ್ಯಗಳನ್ನು ವಹಿಸ್ಬೋದಾ? ಇಲ್ಲ ಗಂಡಸರು ಮತ್ತು ಹೆಂಗಸರು ಇಬ್ಬರ ಉದಾಹರಣೆಗಳನ್ನು ನೀಡುವುದಾ? ಇಲ್ಲ ಹುಡುಗರು ಮತ್ತು ಹುಡುಗಿಯರಿಗೆ ಒಂದೇ ರೀತಿ ಶೈಕ್ಷಣಿಕ ಕಾರ್ಯಗಳನ್ನು ನೀಡುವುದಾ? ಇಲ್ಲ ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರನ್ನು ಬೇರ್ಪಡಿಸುವುದಾ? ತರಗತಿಯಲ್ಲಿ ಈ ಲಿಂಗ ಪಕ್ಷಪಾತವನ್ನು ಕಡಿಮೆ ಮಾಡಲು ಹುಡುಗರು ಮತ್ತು ಹುಡುಗಿಯರಿಗೆ ಒಂದೇ ರೀತಿಯ ಶೈಕ್ಷಣಿಕ ಕಾರ್ಯವನ್ನು ನೀಡುವುದರಿಂದ ಈ ಲಿಂಗ ಪಕ್ಷಪಾತವನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ಬೋದಾಗಿದೆ. ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಇಬ್ಬರಿಗೂ ಸಮಾನ ಅವಕಾಶ ಮತ್ತು ಜವಾಬ್ದಾರಿಯನ್ನು ನೀಡಬೇಕು. ಅಂದರೆ ಈ ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ಬರಿಗೂ ಕೂಡ ಏನು ಸಮಾನ ಅವಕಾಶಗಳನ್ನು ನೀಡಬೇಕು ಮತ್ತು ಜವಾಬ್ದಾರಿಗಳನ್ನು ನೀಡಬೇಕು. ಮತ್ತು ಒಂದೇ ರೀತಿಯ ಚಟುವಟಿಕೆಗಳಲ್ಲಿ ಇಬ್ಬರನ್ನು ತೊಡಗಿಸ್ಬೇಕು. ಅಂದರೆ ಇಬ್ಬರಿಗೂ ಕೂಡ ಒಂದೇ ರೀತಿಯ ಕಾರ್ಯಗಳನ್ನು ನೀಡಬೇಕಾಗುತ್ತೆ. ಮತ್ತು ರೂಢಿಗತ ಪಾತ್ರಗಳನ್ನು ಮುರಿಬೇಕು. ಅಂದರೆ ಹೆಣ್ಣು ಇದೇ ಥರ ಕೆಲಸ ಮಾಡಬೇಕು ಮತ್ತು ಗಂಡು ಇದೇ ಥರ ಕೆಲಸ ಮಾಡಬೇಕು ಅನ್ನೋದನ್ನ ಅಂಥ ಪಾತ್ರಗಳನ್ನು ಮುರಿಬೇಕಾಗುತ್ತೆ. ಮತ್ತು ಬೇರ್ಪಡಿಸುವುದು ಮತ್ತು ವಿಭಿನ್ನ ಕೆಲಸವನ್ನು ನೀಡುವುದು ತಾರತಮ್ಯವನ್ನು ಹೆಚ್ಚಿಸುತ್ತದೆ. ಅಂದರೆ ಏನು ಅಂದರೆ ಗಂಡು ಬೇರೆ ಇಲ್ಲ ಹೆಣ್ಣು ಬೇರೆ ಅಂತ ಹೇಳೋದಾಗಿರ್ಬೋದು, ಮತ್ತು ಇಬ್ಬರಿಗೂ ಬೇರೆ ಬೇರೆ ಕೆಲಸವನ್ನು ಕೊಡೋದಾಗಿರ್ಬೋದು. ಇದೇನು ಮಾಡುತ್ತೆ? ಈ ಲಿಂಗ ಪಾತ್ರವನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಕಲಿಕೆಗಾಗಿ ಮೌಲ್ಯಾಂಕದಲ್ಲಿನ ಮುಖ್ಯ ಕೇಂದ್ರಿತ ಅಂಶ ಅಂತ ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪ್ರಸ್ತುತ ಕಲಿಕೆಯನ್ನು ಉತ್ತಮಪಡಿಸುವುದಾ? ಇಲ್ಲ ವಿಭಿನ್ನ ಭಾಗಿದಾರರ ಮೇಲೆ ಕಲಿಕೆಯ ಜವಾಬ್ದಾರಿಯನ್ನು ವಹಿಸುವುದಾ? ಇಲ್ಲ ಸಾಕ್ಷ್ಯಾಧಾರಿತ ಮೌಲ್ಯಾಂಕನವನ್ನು ಅಭಿವೃದ್ಧಿಪಡಿಸುವುದಾ? ಇಲ್ಲ ಕಲಿಕೆಯ ಕೌಶಲ್ಯಗಳನ್ನು ಬೆಳೆಸುವುದಾ? ಕಲಿಕೆಗಾಗಿ ಮೌಲ್ಯಾಂಕದಲ್ಲಿನ ಮುಖ್ಯ ಕೇಂದ್ರಿತ ಅಂಶ ಎಲ್ಲ ವಿದ್ಯಾರ್ಥಿಗಳ ಪ್ರಸ್ತುತ ಕಲಿಕೆಯನ್ನು ಉತ್ತಮಪಡಿಸುವುದಾಗಿದೆ ಅಂತ ಹೇಳ್ಬೋದಾಗಿದೆ. ಫಾರ್ಮೇಟಿವ್ ಅಸೆಸ್ಮೆಂಟ್, ಈ ಕಲಿಕೆಗಾಗಿ ಮೌಲ್ಯಾಂಕನ ಇದು ಕಲಿಕೆಯ ಪ್ರಕ್ರಿಯೆಯ ಸಮಯದಲ್ಲೇ ನಡೆಯುತ್ತದೆ. ಇದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಮಾಹಿತಿಯನ್ನು ನೀಡುವುದಾಗಿದೆ. ಇದು ಕಲಿಕೆಯನ್ನು ಸುಧಾರಿಸಲು ಮತ್ತು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸಹಾಯವನ್ನು ಮಾಡುತ್ತದೆ ಅಂತ ಹೇಳ್ಬೋದಾಗಿದೆ. ಇದು ಅಂತಿಮ ತೀರ್ಪು ನೀಡುವುದಲ್ಲ, ಸುಧಾರಣೆಯನ್ನು ಮಾಡುವುದಕ್ಕೆ ಈ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ
ಕಲಿಕೆಗಾಗಿ ಮೌಲ್ಯಾಂಕನವನ್ನ ಮಾಡಲಾಗುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ಒಳಗೊಳ್ಳುವ ಶಿಕ್ಷಣದ ಅಂದ್ರೆ ಇನ್ಕ್ಲೂಸಿವ್ ಎಜುಕೇಶನ್ನ ಹಿಂದಿರುವ ತಾರ್ಕಿಕತೆ ಅಂತ ಕೊಟ್ಟಿದ್ದಾರೆ. ವೈವಿಧ್ಯಮಯ ಸಮಾಜದ ಅಗತ್ಯತೆಗಳಿಗೆ ಶಾಲೆಗಳು ಸ್ಪಂದಿಸುವುದಾ ಇಲ್ಲ ವಿಶೇಷ ಮಕ್ಕಳಿಗೆ ಕನಿಕರವನ್ನ ತೋರುವುದಾ ಇಲ್ಲ ವಿಶೇಷ ಅಗತ್ಯ ಇರುವ ಮಕ್ಕಳನ್ನ ತರಗತಿಗಳಲ್ಲಿ ಇತರ ಮಕ್ಕಳಿಂದ ಬೇರ್ಪಡಿಸದಿರುವುದಾ ಇಲ್ಲ ಪ್ರತಿ ಮಗುವಿನ ಶೈಕ್ಷಣಿಕ ನಿರ್ವಹಣೆಯ ಮಾನದಂಡ ಒಂದೇ ಆಗಿರುವುದಾ? ಒಳಗೊಳ್ಳುವ ಶಿಕ್ಷಣದ ಅಂದರೆ ಇನ್ಕ್ಲೂಸಿವ್ ಎಜುಕೇಷನ್ನ ಹಿಂದಿರುವ ತಾರ್ಕಿಕತೆ ವೈವಿಧ್ಯಮಯ ಸಮಾಜದ ಅಗತ್ಯತೆಗಳಿಗೆ ಶಾಲೆಗಳು ಸ್ಪಂದಿಸುವುದಾಗಿದೆ ಅಂತ ಹೇಳ್ಬೋದಾಗಿದೆ. ಸಮಾಜವು ವಿವಿಧ ಸಾಮರ್ಥ್ಯ ಮತ್ತು ಹಿನ್ನೆಲೆ ಇರುವ ಜನರಿಂದ ಕೂಡಿರುತ್ತದೆ. ಶಾಲೆಯು ಸಮಾಜದ ಕಿರುರೂಪವಾಗಿದೆ. ಆದ್ದರಿಂದ ಇದು ಎಲ್ಲರನ್ನ ಒಳಗೊಳ್ಳಬೇಕು. ಇದು ಸಮಾನತೆಯ ಹಕ್ಕು ಮತ್ತು ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯುತ್ತದೆ. ಕೇವಲ ಕನಿಕರವನ್ನ ತೋರುವುದಲ್ಲ, ಅವರಿಗೆ ಹಕ್ಕು ನೀಡುವುದಾಗಿದೆ. ಮುಂದಿನ ಕ್ವಶನ್, ಅನುಬೋಧನೆಯು ತರಬೇತಿ ತಂತ್ರವಾಗಿದ್ದು ವಿದ್ಯಾರ್ಥಿ ಶಿಕ್ಷಕರು ನಿರ್ದಿಷ್ಟ ಪರಿಕಲ್ಪನೆಯನ್ನ ನಿರ್ದಿಷ್ಟ ಕೌಶಲ್ಯವನ್ನು ಬಳಸಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಕಡಿಮೆ ಅವಧಿಯಲ್ಲಿ ಬೋಧಿಸುವುದಾಗಿದೆ ಎಂದು ವ್ಯಾಖ್ಯಾನಿಸಿದವರು ಅಂತ ಕೊಟ್ಟಿದ್ದಾರೆ. MB ಬುಚ್ಚ ಇಲ್ಲ DW ಹಾಲನ್ನ ಇಲ್ಲ BK ಪಾಸಿನ ಇಲ್ಲ NK ಜಾಂಗೀರನ್ನ. ಅನುಬೋಧನೆಯು ತರಬೇತಿ ತಂತ್ರವಾಗಿದ್ದು ವಿದ್ಯಾರ್ಥಿ ಶಿಕ್ಷಕರು ನಿರ್ದಿಷ್ಟ ಪರಿಕಲ್ಪನೆಯನ್ನ ನಿರ್ದಿಷ್ಟ ಕೌಶಲ್ಯವನ್ನು ಬಳಸಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಕಡಿಮೆ ಅವಧಿಯಲ್ಲಿ ಬೋಧಿಸುವುದಾಗಿದೆ ಅಂತ ಹೇಳಿದವರು DW ಹಾಲೆನ್ ಅವರು ಅಂತ ಹೇಳ್ಬೋದಾಗಿದೆ. ಡ್ವೈಟ್ W ಆಲನ್ ಅವರನ್ನು ಅನುಬೋಧನೆಯ ಪಿತಾಮಹ ಎಂದು ಕರೆಯುತ್ತಾರೆ. ಇವರು ಸ್ಟಾನ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಈ ಪರಿಕಲ್ಪನೆಯನ್ನ 1963ರಲ್ಲಿ ಅಭಿವೃದ್ಧಿಪಡಿಸಿದರು. ಅನುಬೋಧನೆ ಕಡಿಮೆ ಸಮಯದಲ್ಲಿ ಅಂದರೆ 5ರಿಂದ 10 ನಿಮಿಷದಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಅಂದರೆ 5ರಿಂದ 10 ವಿದ್ಯಾರ್ಥಿಗಳಿಗೆ ಒಂದೇ ಕೌಶಲ್ಯವನ್ನ ಕಲಿಸುವುದು ಈ ಅನುಬೋಧನೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಒಂದು ನಿರ್ದಿಷ್ಟ ಪ್ರಮಾಣದ ನೀರು ಉದ್ದನೆಯ ಪಾತ್ರೆಯಲ್ಲಿದ್ದಾಗ ಹೆಚ್ಚಿರುತ್ತದೆ ಎಂದು ಅಗಲವಾದ ಪಾತ್ರೆಯಲ್ಲಿದ್ದಾಗ ಕಡಿಮೆ ಇರುತ್ತದೆ ಎಂದು ಮಗು ಭಾವಿಸುತ್ತದೆ. ಪಿಯಾಜೆ ಅವರ ಪ್ರಕಾರ ಮಗು ಈ ಹಂತಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಯಾವ ಹಂತಕ್ಕೆ ಸೇರಿದೆ? ಸಂವೇದನಾ ಗತಿ ಹಂತಕ ಇಲ್ಲ ಕಾರ್ಯಪೂರ್ವ ಹಂತಕ ಇಲ್ಲ ಮೂರ್ತ ಕಾರ್ಯಗಳ ಹಂತಕ ಇಲ್ಲ ಔಪಚಾರಿಕ ಹಂತಕ. ಒಂದು ನಿರ್ದಿಷ್ಟ ಪ್ರಮಾಣದ ನೀರು ಉದ್ದನೆಯ ಪಾತ್ರೆಯಲ್ಲಿದ್ದಾಗ ಹೆಚ್ಚಿರುತ್ತದೆ ಎಂದು ಅಗಲವಾದ ಪಾತ್ರೆಯಲ್ಲಿದ್ದಾಗ ಕಡಿಮೆ ಇರುತ್ತದೆ ಎಂದು ಮಗು ಭಾವಿಸುವುದು ಪಿಯಾಜೆ ಅವರ ಪ್ರಕಾರ ಕಾರ್ಯಪೂರ್ವ ಹಂತದಲ್ಲಿ ಅಂತ ಹೇಳ್ಬೋದಾಗಿದೆ. ಪಿಯಾಜೆ ಅವರ ಪ್ರಕಾರ ಕಾರ್ಯಪೂರ್ವ ಹಂತದಲ್ಲಿ ಮಗುವು ಸಂರಕ್ಷಣಾ ತತ್ವದ ಕೊರತೆಯನ್ನ ತೋರಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಕಾರ್ಯಪೂರ್ವ ಹಂತವು 2ರಿಂದ 7 ವರ್ಷಗಳಾಗಿರುತ್ತವೆ. ಈ ವಯಸ್ಸಿನ ಮಕ್ಕಳು ವಸ್ತುವಿನ ಆಕಾರ ಬದಲಾದರೂ ಅದರ ಪ್ರಮಾಣ ಒಂದೇ ಆಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟಪಡುತ್ತಾರೆ ಅಂತ ಹೇಳ್ಬೋದಾಗಿದೆ. ಈ ಹಂತದಲ್ಲಿ ಮಕ್ಕಳು ವಸ್ತುವಿನ ಒಂದು ಆಯಾಮದ ಮೇಲೆ ಮಾತ್ರ ಗಮನ ಹರಿಸುತ್ತಾರೆ.
ಮುಂದಿನ ಕ್ವಶನ್, ತನ್ನ ಸ್ನೇಹಿತನಿಂದ ಒಡೆಸಿಕೊಂಡ ಒಬ್ಬ ಹುಡುಗ ಮನೆಗೆ ಹಿಂದಿರುಗಿ ತನ್ನ ತಮ್ಮನನ್ನ ಒಡೆಯುತ್ತಾನೆ. ಇಲ್ಲಿ ಹುಡುಗ ಬಳಸಿದ ರಕ್ಷಣಾ ತಂತ್ರ ಯಾವುದು? ಪ್ರತಿಗಮನನ, ಇಲ್ಲ ತರ್ಕಸಮ್ಮತಗೊಳಿಸುವಿಕೆನ, ಇಲ್ಲ ಸ್ಥಾನಪಲ್ಲಟನ, ಇಲ್ಲ ಪ್ರೇಕ್ಷೇಪಣೆನ? ತನ್ನ ಸ್ನೇಹಿತನಿಂದ ಒಡೆಸಿಕೊಂಡ ಒಬ್ಬ ಹುಡುಗ ಮನೆಗೆ ಹಿಂದಿರುಗಿ ತನ್ನ ತಮ್ಮನನ್ನ ಒಡೆಯುತ್ತಾನೆ. ಇಲ್ಲಿ ಹುಡುಗ ಬಳಸಿದ ರಕ್ಷಣಾ ತಂತ್ರ ಯಾವುದು? ಸ್ಥಾನಪಲ್ಲಟವಾಗಿದೆ ಅಂತ ಹೇಳ್ಬೋದಾಗಿದೆ. ಈ ಸ್ಥಾನಪಲ್ಲಟದಲ್ಲಿ ಸಿಟ್ಟು ಅಥವಾ ಆವೇಗವನ್ನ ಮೂಲ ವ್ಯಕ್ತಿಯ ಮೇಲೆ ತೋರಿಸಲಾಗದೆ ಕಡಿಮೆ ಅಪಾಯಕಾರಿ ಅಥವಾ ದುರ್ಬಲ ವ್ಯಕ್ತಿಯ ಮೇಲೆ ತೋರಿಸುವುದಾಗಿದೆ. ಇಲ್ಲಿ ಹುಡುಗ ಸ್ನೇಹಿತನ ಮೇಲೆ ಕೋಪ ತೋರಿಸಲಾಗದೆ ಅದನ್ನ ತನ್ನ ತಮ್ಮನ ಮೇಲೆ ತೀರಿಸಿಕೊಂಡಿದ್ದಾನೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ನಿರರ್ಗಳತೆ, ನಮ್ಯತೆ ಮತ್ತು ವಿಸ್ತರಣೆ ಇವೆಲ್ಲವೂ ಸೃಜನಶೀಲ ಸಾಮರ್ಥ್ಯಗಳ ವಿಶಿಷ್ಟ ಲಕ್ಷಣಗಳು. ಇದನ್ನ ಹೇಳಿದವರು ಸ್ಕಿನ್ನರ್, ಇಲ್ಲ ಟೊರೆನ್ಸ, ಇಲ್ಲ ರಾಬರ್ಟ್ ಗ್ಯಾನೆನ, ಇಲ್ಲ ಗಿಲ್ಫರ್ಡ? ನಿರರ್ಗಳತೆ, ನಮ್ಯತೆ ಮತ್ತು ವಿಸ್ತರಣೆ ಇವೆಲ್ಲವೂ ಸೃಜನಶೀಲ ಸಾಮರ್ಥ್ಯಗಳ ವಿಶಿಷ್ಟ ಅಂಶಗಳು ಎಂದು ಹೇಳಿದವರು ಟೊರೆನ್ಸ್ ರವರಾಗಿದ್ದಾರೆ. ಈ ಫೌಲ್ ಟೊರೆನ್ಸ್ ರವರನ್ನ ಸೃಜನಶೀಲತೆಯ ಪಿತಾಮಹ ಎಂದು ಕರೆಯುತ್ತಾರೆ. ಟೊರೆನ್ಸ್ ರವರು ಸೃಜನಶೀಲತೆಯ 4 ಅಂಶಗಳನ್ನು ಗುರುತಿಸಿದರು. ಒಂದನೇದು ನಿರರ್ಗಳತೆ, ಹೆಚ್ಚು ಉಪಾಯಗಳನ್ನು ಒಳೆಯುವುದಾಗಿದೆ. ಎರಡನೇದು ನಮ್ಯತೆ, ನಮ್ಯತೆ ವಿವಿಧ ಬಗೆಯ ಉಪಾಯಗಳಾಗಿವೆ. ಮೂರನೇದು ವಿಸ್ತರಣೆ, ಈ ವಿಸ್ತರಣೆಯು ವಿವರಗಳನ್ನು ಸೇರಿಸುವುದಾಗಿದೆ. ಫೋರ್ತ್ ಒನ್ ಮೂಲತತ್ವ, ಈ ಮೂಲತತ್ವ ಹೊಸತನವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಬುದ್ಧಿಶಕ್ತಿಯ 3 ಆಯಾಮಗಳ ಮಾದರಿಯನ್ನ ರೂಪಿಸಿದವರು ಅಂತ ಇದೆ. ಕೆಟಲ್ಲ, ಇಲ್ಲ ಥರ್ಸ್ಟನ್ನ, ಇಲ್ಲ ಗಿಲ್ಫರ್ಡ, ಇಲ್ಲ ಟರ್ಮನ್ನ? ಬುದ್ಧಿಶಕ್ತಿಯ 3 ಆಯಾಮಗಳ ಮಾದರಿಯನ್ನ ರೂಪಿಸಿದವರು ಗಿಲ್ಫರ್ಡ್ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಜೆ.ಪಿ. ಗಿಲ್ಫರ್ಡ್ ರವರು SI ಅಂದರೆ ಸ್ಟ್ರೆಚರ್ ಆಫ್ ಇಂಟೆಲೆಕ್ಟ್ ಮಾದರಿಯನ್ನ ನೀಡಿದರು. ಬುದ್ಧಿಶಕ್ತಿಯನ್ನ 3 ಆಯಾಮಗಳಲ್ಲಿ ಇವರು ವಿಂಗಡಿಸಿದರು. ಅದರಲ್ಲಿ ಫಸ್ಟ್ ಒನ್ ಕ್ರಿಯೆಗಳು, ಸೆಕೆಂಡ್ ಒನ್ ವಿಷಯ ವಸ್ತು, ಥರ್ಡ್ ಒನ್ ಉತ್ಪನ್ನಗಳು. ಆರಂಭದಲ್ಲಿ 120, ನಂತರ 150 ಮತ್ತು ಕೊನೆಯಲ್ಲಿ 180 ಕಾರಕಗಳನ್ನು ಇವರು ಗುರುತಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಲಿಂಗ ತಾರತಮ್ಯದ ವಿರುದ್ಧದ ಪರಿಭಾಷೆ. ಲಿಂಗ ಪಕ್ಷಪಾತನ, ಇಲ್ಲ ಲಿಂಗ ಅಸಮಾನತೆನ, ಇಲ್ಲ ಲಿಂಗ ಸಮಾನತೆನ, ಇಲ್ಲ ಲಿಂಗ ಅಂಧತ್ವನ? ಲಿಂಗ ತಾರತಮ್ಯದ ವಿರುದ್ಧದ ಪರಿಭಾಷೆ ಲಿಂಗ ಸಮಾನತೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಲಿಂಗ ತಾರತಮ್ಯ ಅಂದರೆ ಭೇದ ಭಾವ ಮಾಡುವುದಾಗಿದೆ. ಇದಕ್ಕೆ ವಿರುದ್ಧವಾದ ಪದ ಲಿಂಗ ಸಮಾನತೆಯಾಗಿದೆ. ಲಿಂಗ ಸಮಾನತೆಯು ಗಂಡು ಮತ್ತು ಹೆಣ್ಣು ಇಬ್ಬರು ಸಮಾನ ಹಕ್ಕು, ಅವಕಾಶ ಮತ್ತು ಗೌರವವನ್ನು ಸೂಚಿಸುತ್ತದೆ. ಮುಂದಿನ ಕ್ವಶನ್, ಕೂಟಯುಗದಲ್ಲಿರುವ ಮಗುವು ಕೆಳಗಿನವುಗಳಲ್ಲಿ ಒಂದನ್ನು ವ್ಯಕ್ತಪಡಿಸುತ್ತದೆ ಅಂತ ಇದೆ. ಅವನ ಸಮೂಹದ ಸದಸ್ಯರೊಡನೆ ಘರ್ಷಣೆನ, ಇಲ್ಲ ತನ್ನ ಸಮುದಾಯದತ್ತ ಬದ್ಧತೆನ, ಇಲ್ಲ ಅತಿಯಾದ ಸ್ವಕೇಂದ್ರಿತ ಪ್ರವೃತ್ತಿನ, ಇಲ್ಲ ಭಾವನಾತ್ಮಕ ಸ್ಥಿರತೆನ?
ಕೂಟಯುಗದಲ್ಲಿರುವ ಮಗುವು ತನ್ನ ಸಮುದಾಯದತ್ತ ಬದ್ಧತೆಯನ್ನ ತೋರುತ್ತದೆ ಅಂತ ಹೇಳ್ಬೋದಾಗಿದೆ. 6ರಿಂದ 12 ವರ್ಷವನ್ನ ಉತ್ತರ ಬಾಲ್ಯಾವಸ್ಥೆ ಅಂತ ಕರೆಯಲಾಗುತ್ತದೆ. ಈ ಉತ್ತರ ಬಾಲ್ಯಾವಸ್ಥೆಯನ್ನ ಕೂಟಯುಗ ಎಂದು ಕರೆಯುತ್ತಾರೆ. ಈ ಹಂತದಲ್ಲಿ ಮಕ್ಕಳು ಸಮವಯಸ್ಕರ ಗುಂಪಿನೊಂದಿಗೆ ಹೆಚ್ಚು ಸಮಯವನ್ನ ಕಳೆಯುತ್ತಾರೆ. ಅವರು ಪೋಷಕರಿಗಿಂತ ತಮ್ಮ ಸ್ನೇಹಿತರ ಗುಂಪಿಗೆ ಹೆಚ್ಚು ನಿಷ್ಠೆ ಮತ್ತು ಬದ್ಧತೆಯನ್ನ ಹೊಂದಿರುತ್ತಾರೆ ಎಂದು ಹೇಳಬಹುದಾಗಿದೆ. ಮುಂದಿನ ಕ್ವಶನ್, ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ ಅಂತ ಇದೆ. ಸಾಂಪ್ರದಾಯಿಕ ಅನುಬಂಧನ ಕಲಿಕೆನ, ಇಲ್ಲ ಕ್ರಿಯಾಜನ್ಯ ಅನುಬಂಧನ ಕಲಿಕೆನ, ಇಲ್ಲ ಒಳನೋಟ ಕಲಿಕೆನ, ಇಲ್ಲ ಸಾಮಾಜಿಕ ಕಲಿಕೆನ. ಕ್ರಮಾನುಗತ ಬೋಧನೆಯು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ಕೊಡುಗೆಯಾಗಿದೆ ಎಂದು ಹೇಳಬಹುದಾಗಿದೆ. BF ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತವು ಕ್ರಮಾನುಗತ ಕಲಿಕೆಗೆ ಆಧಾರವಾಗಿದೆ. ಇದು ಪುನರ್ಬಲನ ತತ್ವವನ್ನು ಬಳಸುತ್ತದೆ. ವಿಷಯವನ್ನು ಸಣ್ಣ ಹಂತಗಳಲ್ಲಿ ವಿಂಗಡಿಸಿ ಪ್ರತಿ ಹಂತದಲ್ಲೂ ತಕ್ಷಣದ ಹಿಮ್ಮಾಹಿತಿಯನ್ನ ನೀಡಲಾಗುತ್ತದೆ. ಮುಂದಿನ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ವಿಶೇಷ ಅಗತ್ಯಯುಳ್ಳ ಮಕ್ಕಳ ನಿರ್ದಿಷ್ಟವಾದ ಪ್ರಮುಖ ವಿಷಯವಲ್ಲ? ವೈದ್ಯಕೀಯ ವಿಷಯಗಳ, ಇಲ್ಲ ಕಲಿಕಾ ವಿಷಯಗಳ, ಇಲ್ಲ ಸಾಮಾಜಿಕ ವಿಷಯಗಳ, ಇಲ್ಲ ವಿಕಾಸಾತ್ಮಕ ವಿಷಯಗಳ. ವಿಕಾಸಾತ್ಮಕ ವಿಷಯಗಳು ವಿಶೇಷ ಅಗತ್ಯಯುಳ್ಳ ಮಕ್ಕಳ ನಿರ್ದಿಷ್ಟವಾದ ಪ್ರಮುಖ ವಿಷಯವಲ್ಲ ಎಂದು ಹೇಳಬಹುದಾಗಿದೆ. ವಿಶೇಷ ಅಗತ್ಯಯುಳ್ಳ ಮಕ್ಕಳಿಗೆ ವೈದ್ಯಕೀಯ ನೆರವು ಮತ್ತು ಸಾಮಾಜಿಕ ಹೊಂದಾಣಿಕೆ ಮತ್ತು ಕಲಿಕಾ ಬೆಂಬಲದ ಅಗತ್ಯವಿರುತ್ತದೆ. ವಿಕಸನ ಎನ್ನುವುದು ಎಲ್ಲರಲ್ಲೂ ನಡೆಯುವ ಸಹಜ ಪ್ರಕ್ರಿಯೆಯಾಗಿದೆ. ಆದರೆ ಮೇಲಿನ 3 ಅಂಶಗಳು, ಅಂದರೆ ವೈದ್ಯಕೀಯ ಆಗಿರ್ಬೋದು, ಕಲಿಕಾ ಅಂಶ ಆಗಿರ್ಬೋದು, ಸಾಮಾಜಿಕ ಅಂಶಗಳಾಗಿರ್ಬೋದು, ಇವರಿಗೆ ನಿರ್ದಿಷ್ಟ ಸವಾಲುಗಳಾಗಿರುತ್ತವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ವಿದ್ಯಾರ್ಥಿಯು ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗಿರುವ ತಂತ್ರ ಅಂತ ಇದೆ. ಸುಳಿವು ನೀಡುವುದಾ, ಇಲ್ಲ ಪುನರ್ ನಿರ್ದೇಶಿಸುವುದಾ, ಇಲ್ಲ ಪುನರ್ ಕೇಂದ್ರೀಕರಿಸುವುದಾ, ಇಲ್ಲ ಹೆಚ್ಚಿನ ಮಾಹಿತಿ ಸಂಗ್ರಹಣೆನ? ವಿದ್ಯಾರ್ಥಿಯು ಪ್ರಶ್ನೆಗೆ ಉತ್ತರವನ್ನು ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗಿರುವ ತಂತ್ರ ಸುಳಿವು ನೀಡುವುದಾಗಿದೆ ಅಂತ ಹೇಳ್ಬೋದಾಗಿದೆ. ವಿದ್ಯಾರ್ಥಿಗೆ ಉತ್ತರ ಗೊತ್ತಿದ್ದು ಹೇಳಲು ಕಷ್ಟಪಡುತ್ತಿದ್ದರೆ ಅಥವಾ ಹತ್ತಿರ ಬಂದಿದ್ದರೆ ಶಿಕ್ಷಕರು ಸುಳಿವು ನೀಡಬೇಕು. ಇದು ವಿದ್ಯಾರ್ಥಿಗೆ ಸರಿಯಾದ ಉತ್ತರದ ಕಡೆಗೆ ಸಾಗಲು ಸಹಾಯ ಮಾಡುತ್ತದೆ. ಪುನರ್ ನಿರ್ದೇಶನ ಎಂದರೆ ಅದೇ ಪ್ರಶ್ನೆಯನ್ನ ಬೇರೆ ವಿದ್ಯಾರ್ಥಿಗೆ ಕೇಳುವುದಾಗಿದೆ. ಮುಂದಿನ ಕ್ವಶನ್, ಸಂವೇಗ ಪ್ರತಿನಿಧಿಸುವುದು ಅಂತ ಇದೆ. ಕದಡುವಂತನ, ಇಲ್ಲ ಪ್ರತಿಭಟಿಸುವಂತನ, ಇಲ್ಲ ಚಲಿಸುವ ಅಥವಾ ಕಲಕುವಂತನ, ಇಲ್ಲ ಬೆಳೆಸುವಂತನ? ಸಂವೇಗ ಪ್ರತಿನಿಧಿಸುವುದು ಚಲಿಸುವ ಅಥವಾ ಕಲಕು ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಎಮೋಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಮೋರೆ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಚಲಿಸು ಅಥವಾ ಕಲಕು ಎಂದು. ಸಂವೇಗವು ವ್ಯಕ್ತಿಯ ಮಾನಸಿಕ ಸ್ಥಿತಿಯಲ್ಲಿ ಉಂಟಾಗುವ ಶೋಭೆ ಅಥವಾ ಉದ್ರೇಕವಾಗಿದೆ ಅಂತ ಹೇಳ್ಬೋದಾಗಿದೆ.